ಶಕ್ತಿಯುತ ಮಂತ್ರ ಕೇಳಿದ್ರೆ ಸಾಕು, ಮಂತ್ರ ಮುಗಿಯುವಷ್ಟರಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮಾಯ. ಓಂ ಗಂ ಗಣಪತಯೇ ನಮಃ. ಭಕ್ತಿಲೋಕದ ಸಮಸ್ತ ವೀಕ್ಷಕರಿಗೂ ಸಂಕಷ್ಟಹರ ಚತುರ್ಥಿಯ ಭಕ್ತಿಪೂರ್ವಕ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಗಣೇಶನನ್ನು ವಿಘ್ನೇಶ್ವರ ಎಂದು ಕರೆಯಲಾಗುತ್ತದೆ. ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ದೇವರು. ಇಂದಿನ ಈ ಪವಿತ್ರ ದಿನದಂದು ನಾವು ನಿಮಗಾಗಿ ಒಂದು ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಯುತವಾದ ಗಣೇಶ ಮಂತ್ರವನ್ನು ಹೊತ್ತು ತಂದಿದ್ದೇವೆ. ಮಂತ್ರದ ಮಹತ್ವ: ಪುರಾಣಗಳ ಪ್ರಕಾರ ಸಂಕಷ್ಟಿಯ ದಿನದಂದು ಗಣೇಶನ ಈ ಮಂತ್ರವನ್ನು ಪಠಿಸುವುದರಿಂದ ಅಥವಾ ಶ್ರದ್ಧೆಯಿಂದ ಕೇಳುವುದರಿಂದ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಎನ್ನಲಾಗುತ್ತದೆ. ನೀವು ಆರ್ಥಿಕ ಸಂಕಷ್ಟದಲ್ಲಿದ್ದರೆ, ಆರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದರೆ ಅಥವಾ ಮಾನಸಿಕ ನೆಮ್ಮದಿಗಾಗಿ ಹಂಬಲಿಸುತ್ತಿದ್ದರೆ ಈ ಮಂತ್ರವು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನಂಬಿಕೆಯಿದೆ ಏನಂದ್ರೆ ಮಂತ್ರ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳು ದೂರವಾಗಿ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಆವರಿಸುತ್ತದೆ. ಮುಖ್ಯ ಮಂತ್ರ: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮತ್ತು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ಸಿದ್ಧಿ ಮಂತ್ರ: ಓಂ ನಮೋ ಭಗವತೆ ಗಜಾನನಾಯ ಸಕಲ ವಿಘ್ನ ವಿನಾಶಿನೇ ಸಕಲ ಸೌಭಾಗ್ಯಪ್ರದಾಯಿನೇ ಮಮ ಸಂಕಷ್ಟಂ ನಿವಾರಯ ಸ್ವಾಹ. ಮಂತ್ರಪಠಣದ ಪ್ರಯೋಜನಗಳು: ಕಷ್ಟಗಳ ನಿವಾರಣೆ. ಹೆಸರೇ ಸೂಚಿಸುವಂತೆ ಇದು ಸಂಕಷ್ಟಹರ. ನಿಮ್ಮ ಜೀವನದ ಎಂತಹ ಕಠಿಣ ಸವಾಲುಗಳನ್ನು ಎದುರಿಸುವ ಶಕ್ತಿ ಈ ಮಂತ್ರದಿಂದ ಸಿಗುತ್ತದೆ. ಇಷ್ಟಾರ್ಥ ಸಿದ್ಧಿ: ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಟುಕೊಂಡು 21 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಕೇಳಿದರೆ ಗಣೇಶನ ಕೃಪೆಯಿಂದ ಆ ಕೆಲಸವು ಸಫಲವಾಗುತ್ತದೆ. ನೆಮ್ಮದಿ ಮತ್ತು ಶಾಂತಿ: ಇಂದಿನ ಒತ್ತಡದ ಜೀವನದಲ್ಲಿ ಮನಸ್ಸನ್ನು ಶಾಂತಗೊಳಿಸಲು ಈ ಮಂತ್ರದ ನಾದ ಬಹಳ ಸಹಕಾರಿ. ಸಂಪೂರ್ಣ ವಿಧಿವಿಧಾನ: ಈ ವಿಡಿಯೋವನ್ನು ಪೂರ್ಣವಾಗಿ ಕೇಳುವಾಗ ಕಣ್ಣುಗಳನ್ನು ಮುಚ್ಚಿ ಗಣೇಶನ ರೂಪವನ್ನು ಧ್ಯಾನಿಸಿ. ಇಂದು ಚಂದ್ರೋದಯದ ನಂತರ ಗಣೇಶನಿಗೆ ಕೆಂಪು ಹೂವು ಮತ್ತು ಮೋದಕವನ್ನು ಅರ್ಪಿಸಿ ಪ್ರಾರ್ಥಿಸಿದರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತದೆ. ಭಕ್ತರೇ, ಈ ಮಂತ್ರದ ಪ್ರಭಾವ ನಿಮಗೆ ಅನುಭವಕ್ಕೆ ಬಂದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಅಥವಾ ಓಂ ಗಂ ಗಣಪತಯೇ ನಮಃ ಎಂದು ಬರೆಯಲು ಮರೆಯಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಸಂಕಷ್ಟ ಹರ ಗಣೇಶನ ಆಶೀರ್ವಾದ ಸಿಗುವಂತೆ ಮಾಡಿ. ಇದೇ ರೀತಿಯ ಭಕ್ತಿಪೂರ್ವಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಘ್ನೇಶ್ವರನು ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ಸದಾ ಸುಖ ಸಮೃದ್ಧಿಯನ್ನು ನೀಡಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.